ಅವನಿ ಬಾಮ್ಮ. ಹಾಯ್ ಬ್ರೋ, ಹೌ ಆರ್ ಯು? ಫೈನ್. ಅವನಿ ಒಬ್ರೇ ಹೊರಗಡೆ ಹೋಗಿದ್ರು ಅನ್ಕೊಂಡಿದ್ದೆ, ಇಬ್ರು ಸೇರಿನೇ ಹೋಗಿದ್ರಾ? ನೀವಿಬ್ರು ಬೆಸ್ಟ್ ಫ್ರೆಂಡ್ ಅಲ್ವಾ? ಹೊರಗಡೆ ಜನ ಹಾಗ ಅನ್ಕೊಳಲ್ಲ. ವಸಂತ ಅವ್ರೆ, ಬಾಯಿ ಹೇಗೇಗೋ ಮಾತಾಡುತ್ತೆ ಅಂತ ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ. ಜನ ಜೆನ್ಯೂನ್ ಆಗಿರೋರ್ ಬಗ್ಗೆ ಕೂಡ ಬ್ಯಾಡ್ ಟಾಕ್ ಸ್ಪ್ರೆಡ್ ಮಾಡ್ತಾರೆ. ನಾವು ಅದನ್ನೆಲ್ಲ ಯೋಚನೆ ಮಾಡಬಾರ್ದು. ಇನ್ನು ವಿಷಯಕ್ಕೆ ಬಂದ್ಬಿಡೋಣ. ಅವನಿ, ನಿನ್ನ ವಿಷಯದಲ್ಲಿ ಗೌತಮಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ತುಂಬಾ ಹೊತ್ತಿಂದ ಬಾಗ್ಲ ಹತ್ರನೇ ಇದ್ರು. ನೀನು ಮತ್ತೆ ರಿಪೀಟ್ ಮಾಡೋ ಅಗತ್ಯ ಇಲ್ಲ, ಎಲ್ಲ ಕೇಳಿಸ್ಕೊಂಡಿರ್ತಾರೆ. ನೀನು ರಾತ್ರಿ ಊಟದ ಸಮಯದಲ್ಲಿ ಆಡಿದ ಮಾತುಗಳೆಲ್ಲ ನನಗೆ ನೆನ್ಪಿದ್ಯಮ್ಮ. ಬೀಗ್ರೆ, ಅವನಿ ವಿಕಾಸ್ ಬಗ್ಗೆ ಏನಂದ್ಲು ಅಂತ ಅವನಿ ಮಾತಲ್ಲೇ ಕೇಳಿ. ಅವನ್ ಕ್ಯಾರೆಕ್ಟರ್ ವಿಷಯದಲ್ಲಿ ತಪ್ಪು ಹುಡ್ಕೋದಕ್ಕೆ ಯಾವ ಚಿಕ್ಕ ಮಿಸ್ಟೇಕು ಕಾಣಿಸ್ಲಿಲ್ಲ. ನೀವು ಸೂಪರ್ ಅವನಿ. ನಾವಿಬ್ರು ಮಾತಾಡಿದ ಸ್ವಲ್ಪ ಸಮಯದಲ್ಲೇ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಂಥದ್ರಲ್ಲಿ ನಿಮ್ ಜೊತೆ ನಾನು ಲೈಫ್ ಲಾಂಗ್ ಟ್ರಾವೆಲ್ ಮಾಡಿದ್ರೆ ನಾನೆಷ್ಟು ಅದೃಷ್ಟವಂತ ಆಗೋಗ್ತೀನಿ. ನಿಮ್ ಬಗ್ಗೆ ಅಷ್ಟು ಒಳ್ಳೆ ಮಾತು ಹೇಳಿರೋ ಅವನಿ ಇವಾಗ ಕೆಟ್ಟದಾಗ ಹೇಳಿ ಯಾಕೆ ಬೇಡ ಅಂತಾಳೆ? ನೀವ್ ಅನ್ಕೊಂಡಿರೋ ಹಾಗೆ ಅವನಿ ವಿಕಾಸ್ ಮೇಲೆ ಯಾವುದೇ ರೀತಿ ಆರೋಪನೂ ಮಾಡೋದಿಲ್ಲ. ಒಂದ್ ವೇಳೆ ಕೆಟ್ಟದಾಗ ಹೇಳಿದ್ರು ನಾವು ನಂಬೋದಿಲ್ಲ. ಯಾಕೆಂದ್ರೆ ಅಭಿಪ್ರಾಯ ಅನ್ನೋದು ಮಾತ್ಗೂ ಬದಲಾಯಿಸ್ಕೊಳ್ಳೋದಲ್ಲ ಅಲ್ವಾ? ಅಮ್ಮ, ಅದು ಏನ್ ಶ್ರೀ, ಏನೋ ಹೇಳ್ಬೇಕು ಅನ್ಕೋತಿರೋ ಹಾಗಿದೀಯಾ? ಹೇಳು ಮಾವ. ಹೇಳು ಶ್ರೀ. ಏನೂ ಇಲ್ಲ. ಅವನಿ ವಿಕಾಸ್ ಮದ್ವೆ ನಡೆಯುತ್ತೆ ಅಂತ ನಾನ್ ಮಾತ್ ಕೊಡ್ತಿದ್ದೀನಿ, ನೀವ್ ಚಿಂತೆ ಮಾಡ್ಬೇಡಿ. ಏನಂತೀಯ ಅವನಿ? ಅವನಿ ಯಾವಾಗ್ಲೂ ತನ್ನ ಮೌನದಿಂದಾನೇ ಅಂಗೀಕಾರ ಹೇಳ್ತಾಳಲ್ವಾತೆ. ಅಮ್ಮ, ನೀವು ಹ್ಯಾಪಿ ಅಲ್ವಾ? ಹ್ಯಾಪಿ. ಬೀಗ್ರೆ, ನೀವು ಮಾತು ಕೊಟ್ರಿ ಅಂದ್ರೆ ಖಂಡಿತ ನಡೆಯುತ್ತೆ. ಇವಾಗ ನಮ್ಮ ಮನ್ಸಿಗೆ ಸಮಾಧಾನ ಆಯ್ತು. ನಾ ಹೊರಡ್ತೀವಿ, ಬರ್ತೀವಿ. ಒಳ್ಳೇದು. ಥ್ಯಾಂಕ್ ಯು ಆಂಟಿ. ಒಳ್ಳೇದಪ್ಪ. ಬಾಯ್ ಅವನಿ. ಸಿ ಯು ಬ್ರೋ. ನಮ್ ಬದುಕಂತೂ ಪ್ರತಿದಿನ ಅಪಾಯದಲ್ಲೇ ಇದೆ. ನಮಗ್ ಟೆನ್ಷನ್ ಕೊಡೋರು ತುಂಬಾನೇ ಇದ್ದಾರೆ. ನಾವು ಮಾತ್ರ ಯಾವಾಗ ಹಾರ್ಟ್ ಅಟ್ಯಾಕ್ ಬಂದು ಹೋಗ್ತೀವೋ ಅನ್ನೋ ಹಾಗಿದೆ. ಹೊರಡೋಣವಾ? ನಿಹಾರಿಕಾ ಹೊರಗಡೆ ಬರ್ತಾಳೆ. 2 ನಿಮಿಷ ಇರಿ. ನಿಹಾರಿಕಂದು ಮಾಸ್ಟರ್ ಮೈಂಡ್. ಏನೇ ಮಾಡಿದ್ರು ಅದ್ರ ಹಿಂದೆ ಸ್ಟ್ರಾಂಗ್ ರೀಸನ್ ಇರುತ್ತೆ.
ಫೋನ್ ಮಾಡ್ದೆ, ಯಾವುದೋ ಕಂಟೆಂಟ್ ಹೇಳ್ದೆ, ತಕ್ಷಣ ಬಂದು ಪರ್ಫಾರ್ಮೆನ್ಸ್ ಮಾಡಿ ಹಿಂದೆ. ನಿನ್ ಹಾಗೆ ವಿಕಾಸಾಗೆ ಸ್ಪಾಟ್ನಲ್ಲಿ ಎಚ್ಚೆತ್ಕೊಳ್ಳೋ ವ್ಯಕ್ತಿಗಳ ನಾನು ನಿಮ್ ಡ್ಯಾಡಿ. ಯಾಕೆ ನಮ್ಗೆ ಟ್ವಿಸ್ಟ್ ಮೇಲ್ ಟ್ವಿಸ್ಟು? ನಿನಗೆ 1 ನಿಮಿಷದ ಮುಂಚೆ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೋತಿಯಾಕ? ನಿನಗೆ ಆ ಟ್ಯಾಲೆಂಟ್ ಇದೆ. ನೀನು ಸ್ವಲ್ಪ ಸುಮ್ಮನಿರು. ನಿಹಾರಿಕಾ, ನಮ್ಮನ್ನು ತಕ್ಷಣ ಕರೆಸಿ ವೇದವತಿಯವರ ಹತ್ರ ಯಾಕೆ ಹಾಗೆ ಮಾತಾಡಿಸ್ದೆ? ಏನಾದರೂ ರೀಸನ್ ಇದೆಯಾ? ಕಾರಣ ಇಲ್ದೇನೆ ನಾನು ಏನು ಮಾಡಲ್ಲ ಅಲ್ವಾ ಡ್ಯಾಡ್? ಏನಾ ಕಾರಣ? ಆಗ್ಲೇ ನಾನು ನಮ್ಮ ಮನೆಗೆ ಬಂದು ಅವನಿ ವಿಕಾಸ್ ವಿಷಯದಲ್ಲಿ ಪಾಸಿಟಿವ್ ಆಗಿದ್ದಾಳೆ ಅಂತ ಹೇಳಿ ಹೊರಟೆ ಅಲ್ವಾ? ಅವಾಗ ನಾನು ಬಾಗಲ್ ಹತ್ರ ಬರೋ ಹೊತ್ತಿಗೆ ನನಗೆ ಕಳ್ಳಬೇಕು ಕಾಣಿಸ್ತು. ಕಳ್ಳಬೇಕಾ? ಅದೇ ಆ ಅವನಿ. ಅವನಿ ಈ ಟೈಮಲ್ಲಿ ನಮ್ಮನೆಗೆ ಯಾಕೆ ಬಂದಿದ್ಲು? ಅಷ್ಟಕ್ಕೂ ಅವಸರದಲ್ಲಿ ಯಾಕೆ ಹೋಗ್ತಿದ್ದಾಳೆ? ಸಮಥಿಂಗ್ ಇಸ್ ರಾಂಗ್. ಅಂದ್ರೆ ಅವತ್ ನಾವು ವಿಕಾಸ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದನ್ನ ಅವನಿಗೆ ಕೇಳಿಸ್ಕೊಂಡಿದ್ದಾಳ? ನನಗೂ ಇದೇ ಅನುಮಾನ ಬಂತು. ಅದಕ್ಕೆ ಅವನಿಗೆ ಚಾನ್ಸ್ ಕೊಡ್ತೇನೆ ಮೊದಲೇ ನಾನು ಹೀಗೆ ಪ್ಲಾನ್ ಮಾಡಿದೆ. ಕೇಳಿಸ್ಕೊಂಡಿದ್ರೆ ಎಲ್ರ ಮುಂದೆ ವಿಕಾಸ್ ಬಗ್ಗೆ ಒಳಗಡೆ ಹೇಳ್ತಿದ್ಲಲ್ವಾ? ಅವನಿಗೆ ಕೇಳಿಸ್ಕೊಂಡಿಲ್ಲ ಅಂತ ನನಗೂ ಇವಾಗಲೇ ಅರ್ಥ ಆಗಿತ್ತು. ನೋವೇ, ಅವನಿಗೆ ಖಂಡಿತವಾಗ್ಲೂ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತೆ ನಮ್ಮನೆಗೆ ಯಾಕೆ ಬಂದಿದ್ದು? ಯಾವುದೋ ಕೆಲ್ಸದ ಮೇಲೆ ಬಂದ ಹಾಗೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅನ್ಕೊಂತಾ ಇದ್ದೀನಿ. ಹೇಳಿ. ಅದೇನಂದ್ರೆ, ನಾನು ಶ್ರೀಕರ್. ಸುಜಾತಾ, ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಸುಜಾತನ್ ಮನೆಗೆ ಕರ್ಕೊಂಡು ಹೋದಾಗ ನನ್ನ ಹತ್ರ ಏನೋ ಹೇಳಬೇಕು ಅಂತ ಪ್ರಯತ್ನ ಮಾಡಿದ್ಲು ನಿಹಾರಿಕಾ. ಮೇ ಬಿ ಆ ವಿಷಯದ ಬಗ್ಗೆನೇ ಮಾತಾಡೋದಕ್ಕೆ ಬಂದಿದ್ಲು ಅನ್ಸುತ್ತೆ. ಅವನಿ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ನೀನಂತೂ ತುಂಬಾ ಹುಷಾರಾಗಿರ್ಬೇಕು. ಚಿಕ್ಕ ಹಾವಾದ್ರೂ ದೊಡ್ಡ ಕೋಲಿಂದ ಹೊಡಿಬೇಕು ಅಂತಾರಲ್ವಾ? ಅದಕ್ಕೆ ಅವನಿ ಬಗ್ಗೆ ನಾವು ತುಂಬಾ ಕೆಳಮಟ್ಟದ ಯೋಚನೆ ಮಾಡಬಾರ್ದು. ನೀವಿನ್ ಹೊರಡ್ಬೋದು. ವಾಲ್ ಕ್ಲಾಕ್ ಅಲ್ಲಿ ನೀಡಲ್ಸ್ ರೆಸ್ಟ್ ತಗೊಳ್ದೇನೆ ಕಂಟಿನ್ಯೂಸ್ ಆಗಿ ಹೇಗ್ ತಿರುಗ್ತಾ ಇರುತ್ತೋ, ನೀನು ಕೂಡ ನಮ್ಮ ಮದ್ವೆ ಬಗ್ಗೆ ಎವ್ರಿ ಸೆಕೆಂಡ್ ಯೋಚನೆ ಮಾಡ್ತಾ ಇರಬೇಕು. ಓಕೆ? ನನ್ನ ಮದುವೆಗೆ ಇಷ್ಟು ಅಡ್ಡಿ ಇರುತ್ತೆ ಅಂತ ಅರ್ಥ ಆಗದೆ ನಾನು ಟಾರ್ಚರ್ ಅನುಭವಿಸ್ತಾ ಇದ್ದೀನಿ. ಈ ಸ್ಯಾಡೇಜ್ ನೋಡಿದ್ರೆ ನನಗೆ ಸರಿಯಾಗಿ ಕಂಡುಕೊಂಡಿದ್ದಾನೆ. ಛೇ, ಅಷ್ಟಕ್ಕೂ ಅವನೇ ಆ ಸಮಯದಲ್ಲಿ ನಮ್ಮನೆಗೆ ಯಾಕೆ ಬಂದಿದ್ಲು ಅರ್ಥ ಆಗ್ತಾ ಇಲ್ವಲ್ಲ? ಅವನಿ, ನಮಗ್ ಒಳ್ಳೇದಾಗತ್ತೆ ಅಂತ ಆಸೆ ಪಟ್ಟು ಪ್ರತಿ ಸಲನೂ
ಏನಾದ್ರೂ ಒಂದು ಕೆಟ್ಟದಾಗ್ತಾ ಇರತ್ತೆ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೂ ಮುಂಚೆ ಸಂದರ್ಭಗಳು ಹೇಗೆ ಇದ್ರು ಈ ಸಲ ಮಾತ್ರ ನಾವೇ ಅವಕಾಶನ ಬಿಟ್ಕೊಟ್ವಿ ಅಂತ ಅನಿಸ್ತಿದೆ. ವಿಕಾಸ್ ಹೊರಗಡೆ ಒಳ್ಳೆಯವನ ಹಾಗೆ ನಟಿಸೋ ಒಬ್ಬ ಮೋಸಗಾರ, ಒಬ್ಬ ಪೊರ್ಕಿ ಅಂತ ನೀನ್ ಆ ಮನೆ ಹತ್ರ ಕೇಳಿದ್ದನ್ನ ಕೇಳಿದ ಹಾಗೆ ಇರೋದನ್ನ ಇದ್ದ ಹಾಗೆ ಹೇಳ್ತೀಯ ಅನ್ಕೊಂಡೆ. ನೀನು ಹೇಳ್ದೇನೆ ಮೌನವಾಗಿದ್ಬಿಟ್ಟೆ, ನನ್ನನ್ನು ಕೂಡ ಹೇಳೋಕ್ ಬಿಡ್ದೆ ತಡೆದ್ಬಿಟ್ಟೆ. ಯಾಕೆ ಹೀಗ್ ಮಾಡ್ದೆ? ಒಬ್ಬ ಕೆಟ್ಟವನನ್ನ ನಿನ್ನ ಜೀವನದೊಳಗೆ ಬಲವಂತವಾಗಿ ಕಳಿಸೋ ಪ್ರಯತ್ನ ಮಾಡ್ತಿರೋ ನಿಹಾರಿಕಾ ಬಗ್ಗೆ ಕೂಡ ಬಯಲಾಗಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ನಡೆದಿದ್ದಕ್ಕೆ ನಾವು ದೇವರನ್ನ ಕೂಡ ಆರೋಪಿಸೋ ಅಗತ್ಯನೇ ಇಲ್ಲ. ಈಗ ನಾವಿಬ್ರೆ ನೋವು ಪಡ್ಬೇಕು. ಯಾಕೆ ಹಾಗೆ ಮಾಡಿದೆ ಅವನಿ? ಹೇಗ್ ಹೇಳೋದಕ್ಕಾಗತ್ತೇರಿ? ಅತ್ತೆಯವರು ಎಲ್ರ ಮುಂದೆ ಹೇಗ್ ಮಾತಾಡಿದ್ರು ಅಂತ ಕೇಳಿಸ್ಕೊಂಡ್ರಿ ಅಲ್ವಾ? ವಿಕಾಸ್ ಬಗ್ಗೆ ಗೊತ್ತಿಲ್ಲದೆ ಒಳ್ಳೆಯವನು ಅಂತ ಎಲ್ರ ಮುಂದೆನೂ ಹೇಳಿ ಸಿಕ್ಕಾಕೊಂಡ್ಬಿಟ್ಟೆ. ನಾನ್ ನಿಜ ಹೇಳಿದ್ರೆ ಮಾತ್ರ ನಂಬೋ ಪರಿಸ್ಥಿತಿನಲ್ಲಿದಾರ ಅವರು? ನನ್ ಮಾತು ನಿಮ್ ಮಾತು ಕೇಳಿಸ್ಕೊಳ್ದೇನೆ ಸಂಬಂಧ ಹಾಳು ಮಾಡೋದಕ್ಕೆ ಸ್ಕೆಚ್ ಹಾಕಿದಾಳೆ ಅಂತ ಎಲ್ರೂ ನನ್ ಬಗ್ಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾರೆ. ವಾಸ್ತವವಾದಿ ಲೋಕ ವಿರೋಧಿ ಅನ್ನೋ ಹಾಗೆ ನಿಜ ಹೇಳಿದ್ರೆ ವಿರೋಧಿ ಆಗೋ ಪರಿಸ್ಥಿತಿನೇ ಕಾಣಿಸ್ತು. ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟೇರಿ. ಸಂಬಂಧ ಫಿಕ್ಸ್ ಆಗಿರೋ ತರ ಎಲ್ಲರೂ ಮಾತಾಡ್ಕೋತಿದ್ದಾರೆ. ಈಗ ಸಮಸ್ಯೆಗೆ ಪರಿಹಾರ ಏನು? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ಇವತ್ತು ನಮಗ್ ದೊಡ್ಡ ವಿಮುಕ್ತಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಹೀಗ್ ರಿವರ್ಸ್ ಆಗುತ್ತೆ ಅಂತ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ವಿಕಾಸ್ ಕೈಯಲ್ಲಿ ನನಗ್ ತಾಳಿ ಕಟ್ಟಿಸ್ಬೇಕು ಅಂತ ನೋಡ್ತಾ ಇದ್ದಾಳೆ. ಅಷ್ಟು ದೂರ ಹೋಗೋದಕ್ ಮುಂಚೆ ವಿಕಾಸ್ ಬಗ್ಗೆ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅವನಿ, ಏನ್ ಮಾತಾಡ್ಕೋತಿದ್ದೀರಾ? ಅವನಿ, ನಮ್ಮಲ್ಲೇ ಒಂದ್ ಮಾತು. ನೀನ್ ಮಾಡ್ತಿರೋದೇನಾದ್ರೂ ಸರಿ ಇದೆಯಾ? ಏನ್ ಮಾಡ್ದೆ? ಶ್ರೀಕರ್ ಅವ್ರೆ, ನೀವ್ ಮಾಡ್ತಿರೋದಾದ್ರೂ ಸರಿ ಇದೆಯಾ? ನಾನೇನ್ ಮಾಡ್ದೆ? ನೀವಿಬ್ರು ಯಾವಾಗ ಬೇಕು ಆವಾಗ ಪರ್ಸನಲ್ ಆಗಿ ರೂಮಲ್ಲಿ ಯಾಕೆ ಭೇಟಿ ಮಾಡ್ತಿದ್ದೀರಾ? ಪರ್ಸನಲ್ ಬೆಡ್ರೂಮ್ ಅಂದ್ರೆ ಪ್ರೈವೇಟ್ ಸ್ಪೇಸ್ ಅಂತ ಅರ್ಥ. ಮುಖ್ಯವಾಗಿ ಗಂಡ ಹೆಂಡತಿಗೆ ಸಂಬಂಧಿಸಿರೋದು. ಇಂಥ ಜಾಗದಲ್ಲಿ ನೀವು ಮಾತ್ಗೂ ಭೇಟಿ ಆಗ್ತಿರೋದು ಕರೆಕ್ಟ್ ಅನ್ನಿಸ್ತಿದ್ಯಾ? ನಾನಾದ್ರೆ ಅರ್ಥ ಮಾಡ್ಕೋತೀನಿ. ಈ ವಿಷಯ ವಿಕ್ಕಿಗೆ ಏನಾದ್ರೂ ಗೊತ್ತಾದ್ರೆ ಎಷ್ಟು ಫೀಲ್ ಆಗ್ತಾನೆ? ಮೊದಲೇ ಅವನೀನ ತನ್ನ ಪ್ರಾಣ ಥರ ಇಷ್ಟಪಡ್ತಿದ್ದಾನೆ. ನೀವು ಹೀಗೆ ಭೇಟಿ ಮಾಡ್ತಿದ್ದೀರಾ ಅಂತ ಗೊತ್ತಾದ್ರೆ ಪ್ರಾಣ ಕಳ್ಕೊತಾನೆ ಪಾಪ. ನಮ್ ವಿಕ್ಕಿ ಅಷ್ಟು ಒಳ್ಳೆಯವನು, ಮೃದುವಾದ ಮನಸ್ಸು, ಅಮಾಯಕ. ಹುಡುಗಿರ್ ಜೊತೆ ಓಡಾಡೋ ಅಭ್ಯಾಸ, ಡ್ರಿಂಕ್ ಸಿಗರೇಟ್ಸ್ ಅಭ್ಯಾಸ ಇದೆ ಅಂತ ವೇದವತಿ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಮನೆ ಒಳಗ್ ಖಂಡಿತ ಕಾಲಿಡಕ್ತಿರಲ್ಲ. ಆಮೇಲೆ ಕಾರ್ಡ್ಸು ಜೂಜೆಲ್ಲ ಆಡೋ ಅಭ್ಯಾಸ ಇದೆ ಅಂತ ಗೊತ್ತಾದ್ರೆ ಅವನಿ ನಿನ್ ಮುಖ ಕೂಡ ನೋಡಲ್ಲ. ಒಳ್ಳೆಯವ್ರ ಮನ್ಸಿಗೆ ಗಾಯ ಮಾಡಬಾರ್ದು. ವಿಕಾಸ್ ನಿಜವಾಗ್ಲೂ ಅಷ್ಟೊಂದು ಒಳ್ಳೆಯವನ? ಅನುಮಾನನ? ನಿನ್ ಮನೆಯವ್ರ ಬಗ್ಗೆ ನಿನಗೆ ಗೊತ್ತಿರ್ಬೇಕು. ಗೊತ್ತಿರೋದಕ್ಕೆ ಅಲ್ವಾ ಅವನಿ ಅಂತ ಒಳ್ಳೆ ಹುಡುಗಿನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೋತಿರೋದು. ಆದ್ರೂ ನಾನ್ ಕೇಳಿದ್ದೇನು, ನೀವು ಉತ್ತರ ಕೊಡ್ತಾ ಇರೋದೇನು? ನೀನ್ ಕೇಳಿದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಕೇಳು. ನಾನು ಅವನಿ ರೂಮಿಗೆ ಬಂದು ಮಾತಾಡೋದು ತಪ್ಪಲ್ವೇ ಅಲ್ಲ? ತಪ್ಪು ಶ್ರೀಕರ್.
ಮೇಲ್ನೋಟಕ್ಕೆ ತಪ್ಪೆ. ಹೊರಗಡೆ ಬಾರೋ. ಬಾ. ಅವನಿ ರೂಮಲ್ಲಿ ನಿನಗೇನೋ ಕೆಲ್ಸ? ಕ್ಯಾಶುವಲ್ ಆಗಿ ಬಂದೆ ಅಮ್ಮ. ಆ ಮಾತು ಹೇಳೋದಿಕ್ಕೆ ನಾಚಿಕೆ ಆಗ್ಬೇಕು. ನಿಹಾರಿಕನ ಮದ್ವೆ ಮಾಡ್ಕೋತಿರೋ ನೀನು, ಅವನಿ ಜೊತೆ ನಿನ್ಗೇನೋ ಕೆಲ್ಸ? ನೀನ್ ಹೀಗೆ ಅವನಿ ರೂಮಿಗೆ ಬರೋದನ್ನ ನಾವು ತುಂಬಾ ಸಲ ನೋಡಿದೀವಿ. ಆದ್ರೆ ಅತ್ತೆಗೆ ಹೇಳಿದ್ರೆ ನಂಬದಿಲ್ಲ ಅಂತ ಸುಮ್ಮನೆ ಇದೀವಿ. ಅಷ್ಟಕ್ಕೂ ನಿನಗೂ ಅವನಿಗೂ ಮಧ್ಯ ಇರೋ ಸಂಬಂಧ ಏನು ಮಾವ? ಯಾಕೆ ಅವನಿಗೆ ಅಷ್ಟೊಂದು ಕ್ಲೋಸ್ ಆಗಿರ್ತೀಯ? ಅವನಿ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಯಾಕೆ? ಅವನಿ ಮೇಲೆ ತೋರ್ಸೋ ಇಂಟ್ರೆಸ್ಟ್ ಅಲ್ಲಿ 10% ಕೂಡ ನೀನ್ ನಿಹಾರಿಕಾ ಮೇಲೆ ತೋರ್ಸೋದಿಲ್ಲ. ನೋಡು ಶ್ರೀಕರ್, ನೀನು ಗೊತ್ತಿದ್ ಮಾಡ್ತಿದ್ಯೋ ಗೊತ್ತಿಲ್ದೆ ಮಾಡ್ತಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ಅವನಿ ರೂಮಿಗೆ ನೀನ್ ಹೋಗಿದ್ದು ತಪ್ಪೆ. ನಿಹಾರಿಕಾ ನಿನ್ನ ಕೇಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಸದ್ಯದಲ್ಲೇ ನಿನಗೂ ವಿಕಾಸ್ಗೂ ಮದ್ವೆ ಆಗತ್ತೆ ಅಂತ ನಿನಗ್ ಗೊತ್ತು ಅಲ್ವಾ? ಹಾಗಿದ್ದಾಗ ನೀನ್ ಸಲ್ಗೆಯಿಂದ ಇರ್ಬೇಕಾಗಿರೋದು ಯಾರ ಜೊತೆ? ವಿಕಾಸ್ ಜೊತೆ. ಮತ್ತೆ ಶ್ರೀಕರ್ ಜೊತೆ ಯಾಕೆ ಸಲ್ಗೆಯಿಂದ ಇರ್ತೀಯಾ? ಕ್ಯಾಶುಯಲ್ ಆಗಿ ಮಾತಾಡೋದಕ್ಕೆ ಬಂದ್ರು ಆಂಟಿ. ಇನ್ನೊಂದು ಸಲ ಇಂಥ ಉತ್ತರಗಳು ಬೇಡ, ಸಮರ್ಥನೆನೂ ಬೇಡ. ನಿಮ್ಮ ಮಧ್ಯ ಏನೋ ಇದೆ ಅಂತ ವಿಕಾಸ್ ಏನೋ ಊಹಿಸ್ಕೊಂಡ ಅಂದ್ರೆ ಅದು ನಿನ್ನ ಜೀವನಕ್ಕೆ ಅಪಾಯ. ಹೇಳ್ತಿದ್ದೀನಿ, ನೀವೇನ್ ಚಿಕ್ಕ ಮಕ್ಕಳಲ್ಲ ಅಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೊರಗಡೆ ನಿಮ್ ಬಗ್ಗೆ ಅನ್ಕೊಳ್ಳೋ ಮಾತನ್ನ ನೀವು ನಿಜ ಮಾಡಬೇಡಿ. ಇನ್ನೊಂದು ಸಲ ನೀವು ನನ್ನ ಕಣ್ಣಿಗೆ ಈ ರೀತಿ ಕಾಣಿಸ್ಕೋಬಾರ್ದು. ಅರ್ಥ ಆಯ್ತಾ? ಅವನಿ ಮೇಲೆ ನಂಗೆ ಗೌರವ ಇದೆ, ಅಭಿಮಾನ ಇದೆ, ಒಳ್ಳೆ ಅಭಿಪ್ರಾಯ ಕೂಡ ಇದೆ. ನೀನ್ ಮಾಡೋ ಕೆಲಸಗಳಿಂದ ಅದೆಲ್ಲ ಹೋಗ್ಬಿಡುತ್ತೆ. ಅವನಿ ನಮ್ಮನೇಲಿ ಯಾವ ರೀತಿ ಇರ್ಬೇಕು ಅಂತ ನೀನ್ ಅನ್ಕೋತಿದ್ಯೋ, ಅವನಿನ ನಾನ್ ಹೇಗ್ ನೋಡ್ಕೊಳ್ಬೇಕು ಅಂತ ನೀನ್ ಅನ್ಕೋತಿದ್ಯೋ, ನೀನೇ ನಿರ್ಧಾರ ಮಾಡು. ನನ್ ತಮ್ಮನ್ನಲ್ಲಮ್ಮ, ನನ್ ತಮ್ಮನ್ ಮನಸ್ಸು ಬದಲಾಯಿಸ್ತಾರೋ ಅವನೇನ್ ಅನ್ಬೇಕು. ಅವನಿನ ನಾವು ಮನೆಯಿಂದ ಹೊರಗಡೆ ಹಾಕಿದಿದ್ರೆ ನಮ್ಗಿಷ್ಟೊಂದು ನೋವೇ ಇರ್ತಿರ್ಲಿಲ್ಲ. ಅದು ಮಾತ್ರ ನಿಜ. ಸರಿ ಬಿಡಿ, ಆಗಿದ್ದೇನೋ ಆಗೋಯ್ತು, ಹೋಗ್ಲಿ ಬಿಡಿ. ಇನ್ಮೇಲಿಂದ ಇಬ್ರು ಹುಷಾರಾಗೇ ಇರ್ತಾರೆ. ಅತ್ತೆ ಅವರು ಈ ರೇಂಜಲ್ಲಿ ವಾರ್ನಿಂಗ್ ಕೊಟ್ಮೇಲೆ ಅವರು ಮಾತ್ ಮೀರೋ ಧೈರ್ಯ ಮಾಡಲ್ಲ. ನಡೀರಿ. ಪೇನ್ಫುಲ್ ಆಗಿದೆ ಅಲ್ವಾ? ಇರತ್ತೆ. ನನಗ್ ಗಂಡ ಆಗ್ಬೇಕಾಗಿರೋನ್ನ ನೀನ್ ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ನನ್ಗೂ ಹೀಗೆ ಪೇನ್ ಆಗತ್ತೆ. ಒಂದ್ ತಿಂಗಳಾಗೋದ್ರೊಳಗೆ ನನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಅವತ್ತು ಶಪಥ ಮಾಡಿದ್ದೆ ಅಲ್ವಾ? ಅದು ವರ್ಕೌಟ್ ಆಗಲ್ಲ ಅಂತ ಫಿಕ್ಸ್ ಆಗ್ಬಿಡು.
ಹಾಗೇನೆ ವಿಕಾಸ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ರೆಡಿ ಆಗಿರು. ಓಕೆ